ನೋಡಿ ನಮಗೋಸ್ಕರ ಪರ್ಫ್ಯೂಮ್ ನ ಗಿಫ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಯ್. मेरी तरफ से गिफ्ट. ಓ ಥ್ಯಾಂಕ್ ಯು ಬಾಯ್. ಅಫ್ಘಾನಿಸ್ತಾನ ಆಲ್ರೆಡಿ ನಿಮ್ಮ ಗ್ಲೋಬಲ್ ಕನ್ನಡಿಗ ವರ್ಲ್ಡ್ ಫೇಮಸ್. ನನ್ನ ಗುರ್ತಿಸಿ ನಮ್ಮ ಸ್ನೇಹಿತರು ಇಲ್ಲಿ ನಿಲ್ಲಿಸಿದ್ರು. ಇಲ್ಲಿ ಸ್ನೇಹಿತರು ಹೇಳ್ತಾರೆ ಬನ್ನಿ ಬಿರಿಯಾನಿ ಕೊಡಿಸ್ತೀರಿ ಅಂತ. ಹೊಟ್ಟೆಲ್ ಜಾಗ ಇಲ್ಲ ಗುರು. ಇಲ್ಲಿಯ ದಾಳಿಂಬೆ ಜ್ಯೂಸ್ ಎಣ್ಣೆ ಹೊಡೆದಷ್ಟು ಸ್ಟ್ರಾಂಗ್ ಇದೆ. ನಮ್ ಡ್ರೈವರ್ ಯಾವ ತರ ಡ್ರೈವರ್ ರೀ, ಗಾಡಿ ಫುಲ್ ಆಗ್ಬಿಡ್ತು ಅಂದ್ಬಿಟ್ಟು ಮೇಲ್ಗಡೆ ಬಂದು ಕೂರಿಸಿಯಾನೆ. ತೋರಿಸ್ತೀನಿ ನೋಡಿ. ಜಗತ್ ಪ್ರಸಿದ್ಧ ಕಾಂದಹಾರಿ ಬಿರಿಯಾನಿನ ಕಾಂದಹಾರಲ್ಲೇ ಬಂದು ತಿಂತಾ ಇರೋದು ಇವತ್ತಿನ ವಿಶೇಷ. ಲೈಫ್ ಅಲ್ಲಿ ಬರೀ ದುಡಿದ್ರೆ ಏನ್ ಪ್ರಯೋಜನ, ದುಡಿದ್ಮೇಲೆ ಅದಕ್ಕೆ ತಕ್ಕಂತೆ ಎಂಜಾಯ್ ಕೂಡ ಮಾಡಬೇಕು. 200 ವರ್ಷ ಆದ್ರೂ ಇದರಲ್ಲಿ ಹಣ್ಣು ಬರುತ್ತಂತೆ. ಇದು ಯಾವ ತರ ಮರ ರೀ? ವರ್ಲ್ಡ್ ನ ಬೆಸ್ಟ್ ಕ್ವಾಲಿಟಿ ಅನಾರ್ನ ನಮ್ಮ ಸ್ನೇಹಿತರು ಗಿಫ್ಟ್ ಆಗಿ ಕೊಟ್ಟರು. ಥ್ಯಾಂಕ್ ಯು. ಅಫ್ಘಾನಿಸ್ತಾನದಲ್ಲಿ ಕೇವಲ ಅನಕ್ಷರಸ್ಥರಿಲ್ಲ, ಬಹಳಷ್ಟು ಬುದ್ಧಿವಂತರಿದ್ದಾರೆ ಅಂತ ಸ್ನೇಹಿತರು ರಾತ್ರಿ ಊಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಪ್ಲೇಟ್ ಅಲ್ಲಿ ಕೊಡಿಸಿದ್ದಾರೆ. ಹೆಂಗಿದೆ ನೋಡ್ರಿ ಈ ಪ್ಲೇಟ್ ಅದು. ಮಹಾಭಾರತದ ಕೌರವರಿಗೂ ನಾನ್ ನಿಂತಿರುವಂತಹ ಕಾಂದಹಾರ್ ನಗರಕ್ಕೂ ಸಿಕ್ಕಾಪಟ್ಟೆ ಅವಿಭಾಜ್ಯ ಸಂಬಂಧ ಇದೆ ಅಂದ್ರೆ ನಂಬ್ತೀರಾ? ನಾವು ಸದ್ಯಕ್ಕೆ ನಿಂತಿರುವಂತಹ ಅಫ್ಘಾನಿಸ್ತಾನದ ಕಾಂದಹಾರ ಮಹಾಭಾರತದ ಸಮಯದಲ್ಲಿ ಇದರ ಹೆಸರು ಗಾಂಧಾರ, ಕಿಂಗ್ಡಮ್ ಆಫ್ ಗಾಂಧಾರ ಅಂತ ಕರೀತಾ ಇದ್ರು ಆಗಿನ ಸಮಯದಲ್ಲಿ. ಈ ಒಂದು ಗಾಂಧಾರ ಅನ್ನೋ ಕಿಂಗ್ಡಮ್ ಇದ್ದಿತ್ತು ಅಫ್ಘಾನಿಸ್ತಾನ ಹಾಗೆ ನಾರ್ದರ್ನ್ ಪಾಕಿಸ್ತಾನದಲ್ಲಿ. ಹಸ್ತಿನಾಪುರದ ಕುರುಡು ರಾಜ ಧೃತರಾಷ್ಟ್ರನ ಮಡದಿ ಅಥವಾ ಹೆಂಡತಿ ಗಾಂಧಾರಿಯ ತವರು ಮನೆ ನಾವು ನಿಂತಿರುವಂತಹ ಕಾಂದಹಾರ್. ಆಗಿನ ಗಾಂಧಾರದ ರಾಜನಾದ ಸುಬಲನ ಪುತ್ರಿ ಗಾಂಧಾರಿ ಹಾಗೆ ಧೃತರಾಷ್ಟ್ರ ಮದುವೆಯಾದ ಮೇಲೆ ಮಹಾಭಾರತಕ್ಕೆ ಅಫಿಷಿಯಲ್ ಆಗಿ ವಿಲನ್ ಸಿಕ್ಕರು. ಯಾರು? ಕೌರವರು, ಕೌರವಾಸ್. ಕಾಂದಹಾರ್ ನಗರ ಟ್ರೇಡಿಂಗ್ ರೂಟ್ಗೆ ಬಹಳ ಮುಖ್ಯವಾಗಿತ್ತು. ಸೆಂಟ್ರಲ್ ಏಷ್ಯಾ, ಪರ್ಷಿಯಾ ಮತ್ತೆ ಭಾರತ ದೇಶದ ನಡುವೆ ಇದ್ದಂತಹ ಅತ್ಯಂತ ಮುಖ್ಯವಾದ ವ್ಯಾಪಾರದ ಹಾಗೆ ವಹಿವಾಟಿನ ರೂಟ್ ಆಗಿತ್ತು. ಸೊ ನಿಮ್ಮೆಲ್ರಿಗೂ ಒಂದು ಚಿಕ್ಕದಾಗಿ ಅರ್ಥ ಆಗಿರ್ಬೇಕು, ಕಾಂದಹಾರ್ಗೆ ಹಾಗೆ ಮಹಾಭಾರತಕ್ಕೆ ಅವಿಭಾಜ್ಯವಾದ ಒಂದು ಸಂಬಂಧ ಇದೆ ಅಂತ. ಈ ಒಂದು ಗಾಂಧಾರ ಅಥವಾ ಕಾಂದಹಾರ್ ಅಥವಾ ಗುವಾಂದಾರ್ ನಗರಕ್ಕೆ ಇನ್ನೊಂದು ಹೆಸರು ಕೂಡ ಇತ್ತು, ಅಲೆಕ್ಸಾಂಡ್ರಿಯಾ ಅರಕೋಸಿಯಾ ಅಂತ. ಯಾಕೆ ಅಲೆಕ್ಸಾಂಡ್ರಿಯಾ ಅರಕೋಸಿಯಾ ಅಂತ ಕರಿತಾ ಇದ್ರಪ್ಪ ಅಂದ್ರೆ ಅಲೆಕ್ಸಾಂಡರ್ನ ರಾಜಾಡಳಿತ ಇಷ್ಟು ಇಲ್ಲೆಲ್ಲ ಇತ್ತು. ಯಾರಿಟ್ಟಿದ್ದು ಈ ಹೆಸರು? ನಮ್ಮ ಭಾರತ ದೇಶದ ಬಹಳ ಪ್ರಸಿದ್ಧವಾದ ರಾಜ. ಯಾರು? ಮೌರ್ಯ ಎಂಪೈರ್ ನ ಅಧಿಪತಿಯಾದ ಸಾಮ್ರಾಟ್ ಅಶೋಕ. ಅವರು ಕೂಡ ಈ ಒಂದು ಪ್ರಾಂತ್ಯದಲ್ಲಿ 4th ಸೆಂಚುರಿ BCಯಲ್ಲಿ ತಮ್ಮ ರಾಜಾಡಳಿತವನ್ನ ಮಾಡಿದ್ರು. ಆಶ್ಚರ್ಯ ಆಗತ್ತಲ್ವಾ? ಆಶ್ಚರ್ಯ ಆದ್ರೂ ನಿಜ. ಈಗ ಸದ್ಯದ ಪ್ರೆಸೆಂಟ್ ಕಾಂದಹಾರ್ ಬಗ್ಗೆ ಮಾತಾಡೋಣ. ನಿಮ್ಮೆಲ್ಲರೂ ಗೊತ್ತಿದೆಯೋ ಗೊತ್ತಿಲ್ವೋ, ಇವತ್ತಿನ ಸರ್ಕಾರ ಏನು ತಾಲಿಬಾನ್ ಅಂತ ಕರಿತೀವಿ, ಅದು ಉಗಮಗೊಂಡಿದ್ದು, ಶುರುವಾಗಿದ್ದು ಇದೇ ಕಾಂದಹಾರ್ ನಗರದಲ್ಲಿ. ಹೇಗಪ್ಪ ಅಂದ್ರೆ 1990ನೇ ಇಸ್ವಿಯಲ್ಲಿ ಸೋವಿಯತ್ ಆಲ್ಮೋಸ್ಟ್ 7-8 ವರ್ಷದ ದಬ್ಬಾಳಿಕೆಯ ನಂತರ ಸೋವಿಯತ್ ಎರ ವಾಪಸ್ಸು ಹೊರಡ್ತಾರೆ. ನಮ್ ಕೈಲಿ ಅಫ್ಘಾನಿಸ್ತಾನವನ್ನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ. ಆಗ ಇಲ್ಲಿ ಇದ್ದಂತಹ ಕಮ್ಯುನಿಸ್ಟ್ ಲೀಡರ್ ನಜೀಬುಲ್ಲಾ ಕೂಡ ತಮ್ಮ ಪವರ್ ಅನ್ನ ಕಳ್ಕೊತಾರೆ. ಇಲ್ಲಿ ಇಡೀ ಕಾಂದಹಾರ್ ನಗರದಲ್ಲಿ ಲಾಲೆಸ್ನೆಸ್ ಅಂದ್ರೆ ಯಾವುದೇ ರೀತಿಯ ಲಾ ಇರಲ್ಲ, ರೂಲ್ಸ್ ಇರಲ್ಲ, ರೆಗ್ಯುಲೇಷನ್ಸ್ ಇರಲ್ಲ. ಯಾರು ಹೆಂಗ್ ಬೇಕೋ ಹಂಗೆ ಬದುಕೋಕೆ ಶುರು ಮಾಡ್ತಾರೆ. ಜಗಳಗಳು, ಕದನಗಳು, ಒಂದು ಟ್ರೈಬಲ್ ಜೊತೆಗೆ ಇನ್ನೊಂದು ಟ್ರೈಬಲ್ದು ಜಗಳ, ಕದನ ತುಂಬಾ ಶುರುವಾಗುತ್ತೆ. ಅದಾದ ನಂತರ ಏನಾಗುತ್ತೆ ಅಂದ್ರೆ ತಾಲಿಬ್ ಅಥವಾ ದ ಸ್ಟೂಡೆಂಟ್ಸ್ ಆಫ್ ಅಲ್ಲಾ ಅಂತ ಏನ್ ಕರೀತಾರೆ, ಮದ್ರಾಸಗಳಲ್ಲಿ ಓದ್ತಾ ಇದ್ದಂತಹ ಸ್ಟೂಡೆಂಟ್ಸ್ ಒಂದು ಯೂನಿಯನ್ ನ ಫಾರ್ಮ್ ಮಾಡಿಕೊಂಡು ನಾವು ಯಾವ್ದಾರ ಒಂದು ರೀತಿಯಲ್ಲಿ ಸರಿಯಾದ ಆಳ್ವಿಕೆಯನ್ನ ಶಾರಿಯಾ ಲಾ ಅಂದ್ರೆ ಸ್ಟ್ರಿಕ್ಟ್ ಮುಸ್ಲಿಂ ಲಾ ಮೂಲಕ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಶುರು ಮಾಡ್ತಾರೆ. ಅಲ್ಲಿಂದ ಉಗಮಾಗುತ್ತೆ ತಾಲಿಬಾನ್, ದ ಲ್ಯಾಂಡ್ ಆಫ್ ತಾಲಿಬ್ಸ್. ಸೊ ನಾವು ನಿಂತಿರುವಂತಹ ಕಾಂದಹಾರ್ ಏನಿದೆ, ಈ ಒಂದು ತಾಲಿಬಾನಿಗೆ ಜನ್ಮಸ್ಥಳ. ನೀವು ಇಲ್ಲಿ ನನ್ನ ಹಿಂದೆ ನೋಡ್ತಾ ಇದ್ದೀರಾ ಹೆಣ್ಣು ಮಕ್ಕಳ ಬಹಳ ಮುದ್ದಾದ ಕಲರ್ಫುಲ್ ಆದ ಬಟ್ಟೆ ಅಂಗಡಿ. ಆದ್ರೆ ನೀವೇನೇ ಬಟ್ಟೆ ಹಾಕೊಂಡ್ರು ಈ ಒಂದು ದೇಶದಲ್ಲಿ ನೀವು ಆಚೆ ಓಡಾಡ್ಬೇಕಾದ್ರೆ ಹೆಣ್ಮಕ್ಳಾಗಿ ನೋಡಿ, ಇದೆಷ್ಟು ಸಖತ್ತಾಗಿದೆ, ಎಷ್ಟು ಮುದ್ದಾಗಿದೆ, ಎಷ್ಟು ಅದ್ಭುತವಾಗಿದೆ. ಆಚೆ ಓಡಾಡ್ಬೇಕಾದ್ರೆ
ಇದೇ ರೀತಿಯಲ್ಲೇ ಓಡಾಡಬೇಕು. ನಿಮ್ಮ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ, ಸಂಪೂರ್ಣವಾಗಿ ಚಾದರನ ಹಾಕೊಂಡು ಸಂಪೂರ್ಣವಾಗಿ ಕಣ್ಣನ್ನು ಕೂಡ ನೆಟ್ಟಿನಲ್ಲಿ ಕವರ್ ಮಾಡಿಕೊಂಡು ಓಡಾಡಬೇಕು. ಯಾಕೆ ಅಂದರೆ ಇದೇ ಒಂದು ಶಾರಿಯಾ ಲಾ ಅಂತ ಕರೀತಾರಲ್ಲ, ಅದು ಫಸ್ಟು. ಮುಂಚೆ ಅಫ್ಘಾನಿಸ್ತಾನದಲ್ಲಿ ಇಷ್ಟೊಂದು ಸ್ಟ್ರಿಕ್ಟ್ ಲಾಸ್ ಇರಲಿಲ್ಲ ಹೆಣ್ಮಕ್ಳ ಬಗ್ಗೆ. ಹೆಣ್ಮಕ್ಳು ಕೂಡ ಫ್ರೀಡಮ್ ಇತ್ತು, ಅವರು ಕೂಡ ಓದ್ತಾ ಇದ್ರು, ಬರಿತಾ ಇದ್ರು, ಮ್ಯೂಸಿಕ್ ಇತ್ತು, ಸಿನಿಮಾ ಇತ್ತು, ಎಲ್ಲ ಇತ್ತು. ಇದಕ್ಕೆಲ್ಲ ಮುಖ್ಯ ಕಾರಣ, ಇಲ್ಲಿ ಜೋರಾಗಿ ಹೇಳಂಗಿಲ್ಲ, ಹೇಳ್ತೀನಿ, ಮುಲ್ಲಾ ಮೊಹಮ್ಮದ್ ಒಮಾರ್ ಅಂತ ಅವ್ರ ಹೆಸರು. ಒಬ್ಬ ನಾರ್ಮಲ್ ಸೈಲೆಂಟ್ ಮುಲ್ಲಾ ಆಗಿದ್ರು, ಅಂದ್ರೆ ದೇವರ ಆರಾಧಕರು, ಇಸ್ಲಾಂನ ಆರಾಧಕರು. ಅವರು ತಾಲಿಬಾನ್ ಮೂವ್ಮೆಂಟ್ನ ಲೀಡರ್ ಆಗ್ತಾರೆ. ಅದಾದ ನಂತರ ಈ ದೇಶ ಸಂಪೂರ್ಣವಾಗಿ ಬದಲಾಗೋಗುತ್ತೆ. ಮೈನಾರಿಟೀಸ್ಗೆ ಮತ್ತೆ ಬೇರೆ ಬೇರೆ ಜನಾಂಗಕ್ಕೆ ತುಂಬ ತೊಂದರೆ ಆಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಈ ಒಂದು ಹೊಸ ರೂಲ್ಸ್ ಚೇಂಜ್ ಇಂದ ಕೆಲವು ಜನಗಳಿಗೆ ಅಥವಾ ರಿಲಿಜಿಯಸ್ ಜನಗಳಿಗೆ ಬಹಳ ಖುಷಿ ಆಗುತ್ತೆ. ಎಲ್ಲರೂ ಈ ಒಂದು ಮುಲ್ಲಾಗೆ ಸಪೋರ್ಟ್ ಅನ್ನ ಕೊಡೋದಿಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಫಾರಿನ್ ಫಂಡ್ಸ್ ಕೂಡ ಬರಕ್ ಶುರು ಮಾಡುತ್ತೆ. ಸಾಕಷ್ಟು ಬೇಡದಿರುವಂತಹ ಫಾರಿನ್ ಸಪೋರ್ಟ್ ಬಂದು ಇವ್ರದೇ ಆದ ಒಂದು ಸ್ವಂತ ಆರ್ಮಿ ಶುರು ಆಗುತ್ತೆ. ಸದರನ್ ಅಫ್ಘಾನಿಸ್ತಾನ ಸಂಪೂರ್ಣವಾಗಿ ಇವರು ಟೇಕ್ ಓವರ್ ಮಾಡ್ತಾರೆ. ಆ ದೇಶದ ಜನ ಯಾವುದೇ ಮತ, ಧರ್ಮ, ಜಾತಿಗೆ, ಪಂಗಡಕ್ಕೆ ಸೇರಿದ್ರು ಆ ದೇಶದ ಬಾವುಟ ಇದೆಲ್ಲ ಬಹಳ ಮುಖ್ಯವಾದ ಒಂದು ಸಂಕೇತ. ಜನರ ಒಗ್ಗಟ್ಟು, ಆ ದೇಶದ ಒಗ್ಗಟ್ಟನ್ನ ತೋರಿಸುವಂತದ್ದು. ಅಫ್ಘಾನಿಸ್ತಾನದ ಧ್ವಜದ ಅರ್ಥ ಮತ್ತೆ ವಿವಾದಗಳ ಬಗ್ಗೆ ಇವತ್ತು ಮಾತಾಡೋಣ. ಅಫ್ಘಾನಿಸ್ತಾನದ ಹಳೆ ಧ್ವಜ ಮತ್ತೆ ಇಂದಿನ ತಾಲಿಬಾನಿನ ಬಿಳಿಯ ಧ್ವಜ, ಅರ್ಥ ಮತ್ತೆ ಅವುಗಳ ಸುತ್ತಲಿನ ವಿವಾದಗಳನ್ನ ಗಮನಿಸೋಣ. ಮೊದಲನೇದಾಗಿ ಹಳೆಯ ಧ್ವಜ ಕಾರು, ಕೆಂಪು ಮತ್ತೆ ಹಸಿರು 3 ಬಣ್ಣಗಳನ್ನ ಹೊಂದಿತ್ತು. ಇಲ್ಲಿ ಕಾರು ಅಂದ್ರೆ ಬ್ಲಾಕ್, ದೇಶದ ಕಠಿಣ ಇತಿಹಾಸ ಮತ್ತೆ ಹೋರಾಟವನ್ನ ತೋರಿಸುತ್ತೆ. ಕೆಂಪು ದೇಶಕ್ಕೋಸ್ಕರ ಜನರು ಅಥವಾ ವಾರಿಯರ್ಸ್ ಸುರಿಸಿದಂತಹ ರಕ್ತ, ಹಾಗೆ ಆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟದಂತಹ ಹೋರಾಟಗಾರರ ಬಗ್ಗೆ ಮಾತಾಡುತ್ತೆ. ಹಾಗೆ ಹಸಿರು ಬಣ್ಣ ಭವಿಷ್ಯದ ಆಶಯ ಮತ್ತೆ ಇಸ್ಲಾಮಿಕ್ ಧಾರ್ಮಿಕ ಅರ್ಥವನ್ನ ಹೊಂದಿದೆ. ಹಳೆಯ ಧ್ವಜದ ಕೇಂದ್ರದಲ್ಲಿದ್ದ ಮಸ್ಜಿದ್ ಮತ್ತೆ ಇಸ್ಲಾಮಿಕ್ ಆಯುಧಗಳು ಧರ್ಮ ಮತ್ತೆ ಸರ್ಕಾರದ ಒಕ್ಕೂಟವನ್ನ ಪ್ರತಿಬಿಂಬ ಮಾಡುತ್ತೆ. 2021 ನಂತರ ತಾಲಿಬಾನಿನ ಏರಿಕೆಯ ನಂತರ ಸರ್ಕಾರ ಒಂದು ಬಿಳಿಯ ಹತ್ತಿಯ ಮೇಲೆ ಕಪ್ಪು ಅಕ್ಷರಗಳಲ್ಲಿದ್ದ ಶಹಾದಾ ಧ್ವಜವನ್ನ ಅಧಿಕೃತವಾಗಿ ಮಾಡಿಕೊಂಡಿತು. ಇದು ತಾಲಿಬಾನಿನ ಧಾರ್ಮಿಕ ಗುರುತಿನ ಸಂಕೇತವಾಗಿದೆ. ಚಾಚಾ ಈ ಜಾಗದಲ್ಲಿ ಹಣವನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಯಾವ ರೀತಿ ಹಣ ಎಕ್ಸ್ಚೇಂಜ್ ಆಗ್ತಾ ಇದೆ ನೋಡಿ. ಇಲ್ಲಿ $ಗಿಲರ್ ಕೊಟ್ರೆ ಅಫ್ಘಾನಿ ದುಡ್ಡನ್ನ ಕೊಡ್ತಾರೆ. ನೈಸ್ ಟು ಮೀಟ್ ಯು ಚಾಚಾ. ಈ ತರ ರಸ್ತೆ ಪೂರ್ತಿ ನಿಮಗೆ ಮನಿ ಎಕ್ಸ್ಚೇಂಜರ್ ಸಿಗ್ತಾರೆ ಇಲ್ಲಿ. ನೋಡಿ ನಮ್ಮ ಚಾಚಾ ಎಷ್ಟು ಸ್ಮಾರ್ಟ್ ಆಗಿ ಈ ವಯಸ್ಸಲ್ಲೂ, ಇಳಿ ವಯಸ್ಸಲ್ಲೂ ಆಟೋ ಓಡಿಸ್ತಾ ಇದಾರೆ ಅಂತ. ಚಾಚಾ ಸಲಾಮ್ ಅಲೈಕುಮ್. ಚಾಚಾ ಎಷ್ಟು ಸಖತ್ತಾಗಿದ್ದೀರಾ ನೋಡಿ, ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ನೋಡಿ. ಅವ್ರ ಪಗಡಿ ನೋಡಿ, ಅವ್ರ ಜಾಕೆಟ್ ನೋಡಿ, ಅವ್ರ ಕೋಟ್ ನೋಡಿ. ವಯಸ್ಸಲ್ಲಿ ಮನೇಲಿ ರೆಸ್ಟ್ ತಗೋತಾರೆ, ಆದ್ರೆ ಈ ತಾತ ಕಷ್ಟಪಟ್ಟು ದುಡಿತಾ ಇದ್ದಾರೆ. ತಮ್ಮ ಕಾಲಿನ ಮೇಲೆ ಇವತ್ತಿಗೂ ಕೂಡ ನಿಂತಿದ್ದಾರೆ. ಬಹಳ ಖುಷಿ ಆಗುತ್ತೆ, ಬಹಳ ಹೆಮ್ಮೆ ಆಗ್ತಾ ಇದೆ ನನಗೆ ತಾತನ್ ನೋಡಿ. ಒಂದು ಚಿಕ್ಕ ಅಂಗಡಿಗೆ ಬಂದೆ ಇಲ್ಲಿ. ಇದನ್ನ ನಾನು ಅನ್ಕೊಂಡೆ ಮೆಹಂದಿ ಅಂತ. ಇದು ಮೆಹಂದಿ ಅಲ್ಲ, ಇವೆಲ್ಲ ಟೊಬ್ಯಾಕೋ. ಎವ್ರಿಥಿಂಗ್ ಇಸ್ ಟೊಬ್ಯಾಕೋ. He speaks English too. How? I know. You went to school? Yeah. I'm graduate for English language and school. Wow, very nice, bro. Educated businessman in Afghanistan. The tea. Thank you. Please have it. Oh yeah. So all of this is tobacco. Yeah. So how do people eat it? Put it in the mouth? Some people they put in this paper. They. ಇಲ್ಲಿ ಏನ್ ಅಭ್ಯಾಸ ಅಂದ್ರೆ ತಂಬಾಕನ್ನ ಈ ತರ ಪೇಪರ್ ಅಲ್ಲಿ ಹಾಕ್ತಾರೆ, ಅದನ್ನ ಬಾಯಿ ಒಳಗೆ ಇಟ್ಕೊಂಡ್ಬಿಡ್ತಾರೆ. ಓಕೆ. ನಶಾ. Oh yeah. ಇಂಡಿಯನ್ ಪ್ರಾಡಕ್ಟ್ಸ್ ಇದೆ. ತಂಬಾಕು ಆರೋಗ್ಯಕ್ಕೆ ಹಾನಿಕರ, ಯಾರು ಬಳಕೆ ಮಾಡಬೇಡಿ. ಇದರಿಂದ ಒಳ್ಳೇದಾಗಲ್ಲ. ಬಟ್ ಆಲ್ರೆಡಿ ಅಡಿಕ್ಟ್ ಆಗಿರೋರ್ಗೆ ಏನು ಮಾಡೋಕ್ಕಾಗಲ್ಲ. ತಲತಲಾಂತರದಿಂದ ತಂಬಾಕು ನಮ್ಮ ಒಂದು ಕಲ್ಚರ್ ಅಲ್ಲಿ ಇದೆ. ಆಲ್ ದ ಬೆಸ್ಟ್ ಯು. ಪ್ಲೇಜರ್. ಕಾಂದಾರಲ್ಲಿ ಮೀನ್ ಕೂಡ ಸಿಗತ್ರಿ. ಇಂಡಿಯಾ ಇಲ್ಲಿ ಮೀನಿನ ಕಬಾಬ್ ಮಾಡ್ತಾ ಇದಾರೆ ಮಹಾನುಭಾವರು. ವೆರಿ ನೈಸ್. ಸಾಮಾನ್ಯವಾದ ಮೀನಲ್ಲ, ಇದು ಪಾಕಿಸ್ತಾನದಿಂದ ಬರುವಂತಹ ಮೀನು. ವೆರಿ ಗುಡ್. ಇದು ಪಾಕಿಸ್ತಾನದ ಮೀನು, ಇದು ಅಫ್ಘಾನಿಸ್ತಾನದ ಮೀನು. ಎರಡರದ್ದು ಕಬಾಬ್ ಮಾಡಿಟ್ಟಿದ್ದಾರೆ. ನೈಸ್. ಪಾಕಿಸ್ತಾನ ಹಿಂದೂಸ್ತಾನ್ ಜಿಂದಾಬಾದ್. ದೇಶದಲ್ಲಿ ಮಕ್ಕಳು ಅಂದ್ರೆ ಹುಡುಗ ಮಕ್ಕಳು ಆಟ ಸಾಮಾನ್ ಜೊತೆ ಆಟ ಆಡಲ್ಲ, AK-47 ಜೊತೆ ಆಟ ಆಡ್ತಾರೆ. ಗನ್ನು, ಕತ್ತಿ, ಮಚ್ಚು, ಲಾಂಗು, ಬುಲೆಟ್ ಅಂದ್ರೆ ಇವರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅಫ್ಘಾನಿಸ್ತಾನದ ಮಾರ್ಕೆಟ್ ಅಲ್ಲಿ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಸಿಕ್ಕಿದ್ರು. ಇಬ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ, ಇಂಡಿಯನ್ಸ್ ಅಂದ್ರೆ ನಮಗ್ ತುಂಬಾ ಪ್ರೀತಿ ಅಂತ. ಹತ್ರ ಹಿಂಗ್ ಕರ್ದು ತಬ್ಕೊಂಡು ಮುದ್ದಾಡ್ಬಿಟ್ರು ನನ್ನ.
ಆ ಟೈಮಲ್ಲಿ ರೆಕಾರ್ಡ್ ಮಾಡ್ತಾ ಇರಲ್ಲ ಕ್ಯಾಮ್ರಾ. ನೋಡಿ ಈ ಕಡೆ ಫ್ರೆಂಡ್ಸ್ ಎದುರುಗಡೆ ಬಿಸ್ನೆಸ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಜಿಗ್ರಿ ಫ್ರೆಂಡ್ಸ್ ಅಂತೆ. ಹೌ ಮೆನಿ ಇಯರ್ಸ್, कितने साल से दोस्त हो? 15 साल 15 साल. ओके, क्यों दोस्ती हुआ आप दोनों से? इधर सब ऐसे दोस्त मगर आपने बोला ये सब मेरा फेवरेट दोस्त है. नहीं बोला कि इसको बुलाओ, इसने बोला हम इंडियन भाई को देखते हैं. ಓಕೆ ಓಕೆ ಓಕೆ. ಇಂಡಿಯನ್ ಭಾಯ್ ಅಂದ್ರೆ ಅಷ್ಟು ಪ್ರೀತಿ ಕೊಡ್ತಾರೆ ಈ ಒಂದು ದೇಶದಲ್ಲಿ. ಬಹಳ ಖುಷಿ ಆಯ್ತು. ಅಚ್ಚಾ ಹೋ आपका ಬಿಸ್ನೆಸ್. ಇಲ್ಲಿ ಇವ್ರದ್ದು ಕಾಸ್ಮೆಟಿಕ್ बदले ये क्या है? ये मेरी तरफ से गिफ्ट ಓ ಥ್ಯಾಂಕ್ ಯು ಬಾಯ್. ಪರ್ಫ್ಯೂಮ್ है बर्फी में वो ನೋಡಿ. ನಮ್ ಸ್ನೇಹಿತರಿಗೋಸ್ಕರ ನೋಡಿ ನಮಗೋಸ್ಕರ ಪರ್ಫ್ಯೂಮ್ ನ ಗಿಫ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು ಸೋ ಮಚ್. ये जो तुम हमारे जो है तुम्हारे साथ गहरा दोस्त ಏಕ್ ಅವ್ರ ಬಾರ್ ಗಲೆ ಮಿಲೋ. ಥ್ಯಾಂಕ್ ಯು. ನೋಡಿ ಇವ್ರದ್ದು ಪರ್ಫ್ಯೂಮ್ ಬಿಸ್ನೆಸ್ ಇದೆ, ಮತ್ತೆ ಬೇರೆ ಬೇರೆ ಕಾಸ್ಮೆಟಿಕ್ ಬಿಸ್ನೆಸ್ ಇದೆ. ಇವ್ರದ್ದು ಅಷ್ಟೇ, ಸ್ನೇಹಿತರದು ಅಷ್ಟೇ ಅದೇ ತರ ಬಿಸ್ನೆಸ್ ಇದೆ. ಒಳ್ಳೇದಾಗ್ಲಿ ಇಬ್ರಿಗೂ. 3 ಜನಕ್ಕೆ 3 ಪರ್ಫ್ಯೂಮ್ ಕೊಟ್ರು. ಥ್ಯಾಂಕ್ ಯು ಬಾಯ್. ಗಿಫ್ಟ್ ಫಾರ್ ಯು, परफ्यूम फ्रॉम आवर फ्रेंड. तेरे लिए वो उन दोस्त से गिफ्ट है. अच्छा उनसे मिलो, चाहे तो उधर है. अच्छा. अरे भाई किसी ने मेरे लिए गिफ्ट भेजा. ಇಲ್ಲಿ ಸ್ನೇಹಿತರು ಹೇಳ್ತಾರೆ ಬನ್ನಿ ಬಿರಿಯಾನಿ ಕೊಡಿಸ್ತೀರಿ ಅಂತ. ಹೊಟ್ಟೆಲ್ ಜಾಗ ಇಲ್ಲ ಗುರು. ಥ್ಯಾಂಕ್ ಯು ಸೋ ಮಚ್. ಕಾಂದಹಾರ್ನ ರಸ್ತೆ ಬದಿಯ ಮಸಾಲಾ ಅಂಗಡಿಯನ್ನ ಯಾವ ರೀತಿ ಜೋಡಿಸಲಾಗಿದೆ ಅಂತ ಒಮ್ಮೆ ಗಮನಿಸಿ. ಎಷ್ಟು ಸಖತ್ತಾಗಿ ಜೋಡಿಸಿದ್ದಾರೆ. ಸಖತ್ ಖುಷಿ ಆಗ್ತಾ ಇದೆ ರೀ. ಇಲ್ಲಿ ಏನೇನು ಸಿಗುತ್ತೆ ನೋಡಿ. ಧನಿಯಾ ಇದೆ, ಅಜ್ವೈನ್ ಇದೆ, ಏನೇನು ಸಾಬುದಾನ ಇದೆ, ಜೀರಿಗೆ ಇದೆ, ಸೋಂಪಿದೆ. ಸಂಪೂರ್ಣವಾಗಿ ಪ್ರತಿಯೊಂದು ಸ್ಪೈಸಸ್ನು ಚಿಕ್ಕದಾಗಿ ಚೊಕ್ಕವಾಗಿ ಜೋಡಿಸಿ ಬಹಳ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ. ಈ ಒಂದು ಅಂಗಡಿಯನ್ನ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂಗಡಿಯನ್ನ. ವಾವ್, ವೆರಿ ನೈಸ್. आपका शॉप है, बहुत अच्छा रखे हो आपने. आप खुद पैक करते हो? हाँ ये क्या अजवाइन है? हाँ जो ने ಹಾ ಕಮ್ ಅಂತ ಇದೆ ಅಜ್ವೇನು. ತುಂಬಾ ಒಳ್ಳೆ सफा किए. ಪೇಟ್ ಸಫಾ. हाँ ಹಾ, ಹೊಟ್ಟೆಗೋಸ್ಕರ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. मिला हुआ है, क्या चीज मिला हुआ है वो सफा में सफा किया है. ಹಾ. ಹಾಗೆ ಇವರು ಬೇರೆ ಬೇರೆ ಹುಳದ ಔಷಧಿಯನ್ನ ಕೂಡ ಮಾಡ್ತಾ ಇದಾರೆ. ಚೇಳು, ಹಾವು, ಸೊಳ್ಳೆ, ನೊಣ ಎಲ್ಲದನ್ನು ಸಾಯಿಸೋದಿಕ್ಕೆ ತರತರವಾದ ವಿಧವಾದ ಔಷಧಿಗಳನ್ನ ಮಾಡ್ತಾ ಇದಾರೆ. ಚೆನ್ನಾಗಿದೆ ಮಸಾಲೆ ಅಂಗಡಿ. ಸ್ಮಾರ್ಟ್ ಆಗಿದ್ದಾರೆ ತಾತ. ಗುಡ್ ಲುಕ್ ತಾತ. ನನ್ನ ಪಸ್ತು ಅನ್ಕೊಂಡ್ಬಿಟ್ಟು ಅವು ಅಂತ ನಾನು ಏನ್ ಮಾತಾಡ್ತಾರೆ ತಲೆ ಕೆಡ್ಸ್ಕೊತಾ ಇಲ್ಲ. ನನ್ನ ಫ್ರೆಂಡ್ಸು ಕಳೆದೋಗ್ಬಿಟ್ಟಿದ್ದಾರೆ, ಎಲ್ಲಿದ್ದಾರೆ ಗೊತ್ತಿಲ್ಲ. ನಾನು ಯಾವ್ದೋ ಒಂದು ಚಿನ್ನದ ಅಂಗಡಿಲಿ ಬಂದು ಸಿಗಾಕೊಂಡಿದ್ದೀನಿ. ಅದಕ್ಕೆ ವೈಫೈ ಹಾಟ್ಸ್ಪಾಟ್ ಕೊಡಿ, ಒಂದು ಫೋನ್ ಮಾಡ್ತೀನಿ ಹಿಂದೆ. ಸಹಾಯ ಮಾಡ್ತಾ ಇದ್ದಾರೆ ಸ್ನೇಹಿತರು. ಇಲ್ಲಿ ಚಿನ್ನಾಭರಣಗಳನ್ನ ನೋಡ್ಬೋದು. ಬಹಳ ವಿಶೇಷವಾದ ವಿನ್ಯಾಸಗಳಿದೆ. ಕಿವಿಯ ಓಲೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಕೊನೆಗೂ ಸಿಕ್ಕರು ಇಲ್ಲಿ. ವೇರ್ ಡಿಡ್ ಯು ಗೋ? ಇಡೀ ವಿಶ್ವದಲ್ಲಿ ಅತ್ಯಂತ ಫೇಮಸ್ ಆದ ಅತ್ಯದ್ಭುತವಾದ ಅನಾರ್ ಸಿಗೋದು ಅಥವಾ ದಾಳಿಂಬೆ ಸಿಗೋದು ಇದೇ ಕಾಂದಹಾರ್ ನಗರದಲ್ಲಿ. ಅಲ್ಲಿ ಈ ಒಂದು ಜ್ಯೂಸ್ ಅನ್ನ ಕುಡಿತಾ ಇರುವಂತಹ ಖುಷಿನೇ ಬೇರೆ, ಆನಂದವೇ ಬೇರೆ. ಅಂದ್ರೆ ವರ್ಲ್ಡ್ ಅಲ್ಲೇ ನಂಬರ್ 1 ಪೊಮೊಗ್ರಾನೇಟ್ ಸಿಗುವಂತಹ ಜಾಗದಲ್ಲಿ ನೀವು ಅದರ ಜ್ಯೂಸ್ ಕುಡಿತಾ ಇರೋದ್ರೆ ಯೋಚನೆ ಮಾಡಿ ಹೆಂಗಿರುತ್ತೆ ಅದರ ಮಜಾ ಅಂತ. ಇವರು ನಮ್ಮ ಆಡಿಯನ್ಸ್. ಇಡೀ ವರ್ಲ್ಡ್ ಅಲ್ಲಿ ಎಲ್ಲೂ ಸಿಗಲ್ಲ ಎಷ್ಟು ಪ್ಯೂರ್ ಅನಾರ್ ಜ್ಯೂಸು. ಇಲ್ಲಿ ಬೀದಿಯಲ್ಲಿ ರಸ್ತೆಯಲ್ಲಿ ಮಾಡ್ತಾರೆ ಇದನ್ನ. ಒಂದೇ ಸಲ ಹಿಂಡೋದು, 2ನೇ ಸಲ ಕೂಡ ಹಿಂಡಲ್ಲ. ಒಂದ್ಸಲಿ ಹಾಕ್ತಾರೆ, ಹಿಂಡ್ತಾರೆ, ಬಿಸಾಕ್ತಾರೆ. ಇದ್ರಲ್ಲಿ ಇನ್ನೂ ಒಂದು 10 ಗ್ಲಾಸ್ ಜ್ಯೂಸ್ ಇದೆ, ಆದ್ರೂ ಕೇರ್ ಮಾಡಲ್ಲ. ಯಾಕಂದ್ರೆ ರೇಟ್ ಅಷ್ಟು ಕಮ್ಮಿ, ಇಲ್ಲಿ ಅಷ್ಟು ಬೆಳಿತಾರೆ. ಇಲ್ಲಿಯ ದಾಳಿಂಬೆ ಜ್ಯೂಸು ಎಣ್ಣೆ ಹೊಡೆದಷ್ಟು ಸ್ಟ್ರಾಂಗ್ ಇದೆ. ತಲೆ ಮೇಲೆ ನೆತ್ತಿಗೆ ಇರುತ್ತೆ, ಹಂಗ್ ಫೀಲಿಂಗ್ ಬರುತ್ತೆ. ಒಂಥರ ಕುಡಿದ್ಮೇಲೆ ಮೈಲ ಅನ್ಸುತ್ತೆ. ರಿಯಾಕ್ಷನ್ ನೋಡ್ತಿರೋದಲ್ಲ ಎಲ್ಲ ಒಬ್ಬರು ಒಂದು ರಿಯಾಕ್ಷನ್ ಕೊಡ್ತಾ ನಿಂತಿದ್ದಾರೆ. ಗುಡ್. ಇಲ್ಲಿ ಅಂಕಲ್ ಕರಿತಾ ಇದಾರೆ ತಮ್ಮ ಬಳೆ ಅಂಗಡಿಯನ್ನ ತೋರಿಸಿ ಅಂತ. ಇದರ್ ಸಲ ಆತೇವ್ ಇಂಡಿಯಾ. ನಮ್ಮ ಭಾರತ ದೇಶದ ಬಳೆಗಳು, ಎಲ್ಲ ಭಾರತ ದೇಶದ ಬಳೆಗಳು
ಇಲ್ಲಿಯ ಹೆಣ್ಮಕ್ಳು ಹಾಕೊಳ್ಳೋದು ಬಹಳ ಖುಷಿ ಆಯ್ತು ನೋಡಿ. सारा हिंदी चूड़ी है. बहुत बढ़िया. किधर से इंडिया में? हम नहीं एक इंडिया से किधर से? ऐसा सर मालूम नहीं, हम तो तीजा ಅದ್ ಗೊತ್ತಿಲ್ವಂತೆ, ತರಿಸ್ತಾರಂತೆ, ತರಿಸಿ ಮಾರ್ತಾರಂತೆ. ಸಖತ್ತಾಗಿದೆ ಅಲ್ವಾ? ಖುಷಿ ಆಯ್ತು. ಭಾರತೀಯ ಬಳೆಗಳನ್ನ ಅಫ್ಘಾನಿಸ್ತಾನದಲ್ಲಿ ನೋಡಿ. ಇಲ್ಲಿ ನೋಡ್ರಿ ಹೆಂಗಿದೆ ಅಂತ ಅಂಗಡಿ. ಕಾಬೂಲ್ ಕಡ್ಲೆ, ಬಾದಾಮಿ, ದ್ರಾಕ್ಷಿ, ಕಿಶ್ಮಿಶು, ಎಲ್ಲ ಅಂಜೂರ ಪ್ರತಿಯೊಂದನ್ನು ಜೋಡ್ಸಾಕ್ಬಿಟ್ಟಿದ್ದಾರೆ. ಹೌ ಆರ್ ಯು ಸರ್? ಗುಡ್. ಸಕ್ಕತ್ತಾಗಿದೆ ಅಂಗಡಿ. ಮತ್ತೆ ಕಲ್ಸಕ್ರೆ ಯಾವ ರೀತಿ ಜೋಡಿಸಿದಾರೆ ನೋಡಿ, ಒಡವೆ ಥರ ಇದೆ, ಪಳ 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 ಹೊಳಿತಾ ಇದೆ. ಇರಾನಲ್ಲಿ ನೋಡಿದೆ ಈ ಥರ ಕಲ್ಸಕ್ರೆ, ಮತ್ತೆ ಇಲ್ಲೇ ನೋಡ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ಇಲ್ಲಿಯ ಡ್ರೈ ಫ್ರೂಟ್ಸ್ ಮಾರ್ಕೆಟನ್ನು ನೋಡಿ, ಇಲ್ಲಿ ಖರ್ಜೂರವನ್ನು ನೋಡ್ಬೋದು, ಇನ್ನು ಸಾಕಷ್ಟು ಬೇರೆ ಬೇರೆ ತಿಂಡಿ ಪದಾರ್ಥಗಳು ಮತ್ತು ಡ್ರೈ ಫ್ರೂಟ್ಸ್ಗೆ ಅಫ್ಘಾನಿಸ್ತಾನ ಸಿಕ್ಕಾಪಟ್ಟೆ ಫೇಮಸ್ಸು. ಈ ದೇಶದಲ್ಲಿ ಡ್ರೈ ಫ್ರೂಟ್ಸ್ಗೆ ಇರುವಂತಹ ಮಹತ್ವ ಬೇರೆ ಎಲ್ಲೂ ನೋಡಲ್ಲ ನೀವು. ಇದ್ಯಾವುದೋ ಹಿಟ್ಟಿನ ಅಂಗಡಿಯ ರಸ್ತೆ. ಇಲ್ಲಿ ನೋಡಿ ಬೇರೆ ಬೇರೆ ರೀತಿಯ ಹಿಟ್ಟುಗಳನ್ನು ಮಾರಲಾಗ್ತಾ ಇದೆ. ये क्या है भाई? ये मिल्क है. ಹಿಟ್ಟು ಅನ್ಕೊಂಡ್ಬಿಟ್ಟಿದೆ ನಾನು. ಇದು ಮಿಲ್ಕ್ पाउडर, सारा मिल्क पाउडर है. किधर से आता है आपको? ये हाँ, उर्फा ममालिक वो किधर? अफगानिस्तान ना, अफगानिस्तान ना, इंग्लैंड, ए- अयरलैंड. ಓಕೆ 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 ಓಕೆ. ಇಂಗ್ಲೆಂಡ್ ದೇಶ, ಐರ್ಲೆಂಡ್ ದೇಶದಿಂದ, ಬೇರೆ ಬೇರೆ ದೇಶಗಳಿಂದ ಮಿಲ್ಕ್ ಪೌಡರ್ ಬರುತ್ತಂತೆ. ಆ ಮಿಲ್ಕ್ ಪೌಡರ್ನ ಇಲ್ಲಿ ಮಾರ್ತಾರೆ. ನೋಡಿ ಎಷ್ಟಿದೆ, ಒಂದಲ್ಲ ಎರಡಲ್ಲ ರೀ, ಸಿಕ್ಕಾಪಟ್ಟೆ ಮಿಲ್ಕ್ ಪೌಡರ್ ಅಂಗಡಿಗಳಿವೆ. ತುಂಬಾನೇ ದೊಡ್ಡ ಮಾರ್ಕೆಟ್. ಸಲಾಂ ಸರ್, ये किधर से आता है आपका मिल्क पाउडर? हाँ, ಮಿಲ್ಕ್ ಗೊತ್ತಾಯ್ತು, ಪತಾ ಇದೆ. ನಾನು ಇಂಗ್ಲೀಷು, ಹಿಂದಿ, ಪಾಸ್ತೋ ಎಲ್ಲ ಮಿಕ್ಸ್ ಮಾಡಿ ಏನು ಮಾತಾಡ್ತಾ ಏನೋ ಕೆಲವು ಸಲ ಗೊತ್ತಾಗಲ್ಲ. ಬಟ್ ಅಲ್ಲಿ ಗೊತ್ತಾಯ್ತು ಇಲ್ಲಿ ಮಿಲ್ಕ್ ಪೌಡರ್ ಅಂತ. ಇದು ಹಿಟ್ಟಿನ ಅಂಗಡಿ ಅಲ್ಲ. ಚೆನ್ನಾಗಿಲ್ಲ, ಸಖತ್ತಾಗಿ ಮಾಡ್ತಾ ಇದ್ದಾರೆ. ಈಗ ನಾವುಗಳು ವಾಪಸ್ಸು ಇಲ್ಲಿಂದ ಬೇರೆ ಊರಿಗೆ ಹೊರಡುವಂತಹ ತಯಾರಿ ಮಾಡ್ಕೋತಾ ಇದೀವಿ. ಹೆರಾತ್ ಅನ್ನೋ ಒಂದು ನಗರಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನು. ಅದಕ್ಕಿನ್ನೂ ಕಾರ್ ಸೆಟ್ ಆಗಿಲ್ಲ. ಆಟೋ ಮೂಲಕ ಹೋಟ್ಲ್ ಹತ್ರ ಹೋಗಿ ಹೋಟ್ಲಿಂದ ವಾಪಸ್ಸು ಪ್ಲಾನ್ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ಥಾಟು. ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಮಾರ್ಕೆಟಲ್ಲಿ ಸಿಗಾಕೊಂಡಿದೀವಿ. ನೋಡಿ ಹೆಂಗಿದೆ ಮಾರ್ಕೆಟ್. ಇಡೀ ಅಫ್ಘಾನಿಸ್ತಾನದಲ್ಲಿ ಕಾಂದಹಾರಿ ಬಿರಿಯಾನಿ ಅಂದ್ರೆ ಕಾಬೂಲಿ ಪಲಾವ್ ಅಷ್ಟೇ ಫೇಮಸ್ಸು. ಈಗ ಕಾಂದಹಾರಲ್ಲಿರುವಂತಹ ಅತ್ಯಂತ ಪಾಪ್ಯುಲರ್ ಆದ ಕಾಂದಹಾರಿ ಬಿರಿಯಾನಿಗೆ ಒಂದು ಲೋಕಲ್ ಟ್ಯಾಕ್ಸಿಯನ್ನ ತಗೊಂಡು ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಮಾಜ್ ಮ್ಯಾಟ್ ನ ಇಟ್ಕೊಂಡಿದ್ದಾರೆ. ನಮ್ ಡ್ರೈವರ್ ಯಾವ ತರ ಡ್ರೈವರ್ ರೀ, ಗಾಡಿ ಫುಲ್ ಆಗ್ಬಿಡ್ತು ಅಂದ್ಬಿಟ್ಟು ಮೇಲ್ಗಡೆ ಬಂದು ಕೂರ್ಸಿಯಾನೆ. ತೋರಿಸ್ತೀನಿ ನೋಡಿ. ಓಯ್, ಏನೋ ಸಮಾಚಾರ, ಎಲ್ಲ ಆರಾಮ? ಮತ್ತೆ ಹೆಂಗ್ ನಡೀತದೆ ಜೀವನ? ಇದ್ಯಾವ್ದು ಇಬ್ರು ಕೂತಿಯಾರ, ಒಬ್ರು ಕೂತಿಯಾರ, ನಮಗ್ ಕಾಣಿಸ್ತಾ ಇಲ್ಲ. ಯಾವಾಗ ಹತ್ಕೊಂಡ್ರು ಗೊತ್ತಿಲ್ಲ, ಯಾವಾಗ ಇಳಿದ್ರು ಗೊತ್ತಿಲ್ಲ. ಯಾಕಂದ್ರೆ ಬಾಯ್, ಏನ್ ಸಮಾಚಾರ? ಅಯ್ಯೋ, ಯಾವ ತರ ಗುರು, ಇದ್ಯಾವ ತರ ಗುರು ಇದು ಟ್ಯಾಕ್ಸಿ? ಈ ತರ ಎಲ್ಲ ಕೂರ್ಸ್ಕೊಂಡು ಟ್ಯಾಕ್ಸಿ ಓಡಿಸೋದು ನೋಡಿ ಇಲ್ಲಿ. ಅವರು ಇವಾಗ ಫೈನಲಿ ಒಳಗೆ ಹೋದ್ರು, ಜಾಗ ಸಿಕ್ತು ಅಂತ. ಬಾಯ್ ಬಾಯ್, ಹೋಗ್ಬನ್ರು. ಇಲ್ಲಿ ನೋಡ್ತಾ ಇದೀರಾ ಫೇಮಸ್ ಕಾಂದಹಾರಿ ಬಿರಿಯಾನಿಯನ್ನ. ಇದೇ ಹೋಟ್ಲಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಡಿಶ್ ಕಡಾಯಿ ಅಂತ ಹೇಳ್ತಾರೆ. ಕಡಾಯಿ ಒಳಗೆ ಚಿಕನ್ನ ಬೇಯಿಸಿ ಅರಿಶಿಣ ಮತ್ತು ಬೇರೆ ಬೇರೆ ಮಸಾಲೆ ಪದಾರ್ಥಗಳನ್ನು ಹಾಕಿ ಬೇಯಿಸ್ತಾರೆ. ಅದಾದಮೇಲೆ ಸ್ವಲ್ಪ ಎಣ್ಣೆಗೆಣ್ಣೆಲ್ಲ ಹಾಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಟ್ರೈ ಮಾಡಿ. ಫ್ರೆಶ್ ಕಾಂದಹಾರಿ ಬಿರಿಯಾನಿ ತಂದ್ಕೊಟ್ಟಿದ್ದಾರೆ ಬ್ರದರ್. ಈ ಬಿರಿಯಾನಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸೇಮ್ ನಮ್ಮ ಹೈದರಾಬಾದಿ ಬಿರಿಯಾನಿ ಅಂದ್ಕೊಳ್ಳಿ, ಏನು ವ್ಯತ್ಯಾಸ ಇಲ್ಲ. ಹೆಚ್ಚಾಗಿ 2 ಪೀಸ್ ಚಿಕನ್ ಇರುತ್ತೆ, ಮಸಾಲ ಇರುತ್ತೆ, ಕಲರ್ ರೈಸ್ ಇರುತ್ತೆ, ಒಂಥರ ಲೇಯರ್ ಮಾಡಿರ್ತಾರೆ ಆ ಒಂದು ಊಟವನ್ನು. ಮತ್ತು ಒಂದು ಆಲೂಗಡ್ಡೆ ಪೀಸ್ ಕೂಡ ಇರುತ್ತೆ. ನನಗೆ ಮತ್ತು ಕೈಲಾಶ್ಗೆ 1 ಪ್ಲೇಟಲ್ಲಿ ಅರ್ಧ ಸಾಕು. ತುಂಬ ಕ್ವಾಂಟಿಟಿ ಕೊಡ್ತಾರೆ, ಅದಕ್ಕೆ 1 ಪ್ಲೇಟನ್ನು ವಾಪಸ್ ಕಳಿಸಿದ್ವಿ. ಜಗತ್ ಪ್ರಸಿದ್ಧ ಕಾಂದಹಾರಿ ಬಿರಿಯಾನಿನ ಕಾಂದಹಾರಲ್ಲೇ ಬಂದು ತಿಂತಾ ಇರೋದು ಇವತ್ತಿನ ವಿಶೇಷ. ಭಾನುವಾರದ ಬಾಡೂಟ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಅಚ್ಚುಕಟ್ಟಾಗಿ ಬೆಂದಿರುವಂತಹ ಚಿಕನ್ ಪೀಸು, ಅದರ ಮಧ್ಯೆ ಒಂದು ಆಲೂಗೆಡ್ಡೆ, ಬಿಸಿ ಬಿಸಿ ಅನ್ನ, ಸ್ಪೈಸಿ, ತುಂಬಾ ಚೆನ್ನಾಗಿದೆ. ನೀಟಾಗಿ ಮುರ್ಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿ
ಜಬರ್ದಸ್ತ್ ಆಗಿದೆ. ಇಲ್ಲಿ ಊಟದ ಸಮಯ ಮಧ್ಯಾಹ್ನ 12 ಗಂಟೆ. 12 ಗಂಟೆಗೆ ಬಂದ್ರೆ ಬಿಸಿ ಬಿಸಿ ಬಿರಿಯಾನಿ ಸಿಗುತ್ತೆ. ಅದಾದ್ಮೇಲೆ ಅಷ್ಟೊಂದು ಬಿಸಿ ಸಿಗಲ್ಲ, ಮತ್ತೆ ರಾತ್ರಿ ಸಿಗುತ್ತೆ. ಸೊ ಇಟ್ಸ್ ಬೆಟರ್ ನೀವು ಬಂದ್ರೆ ಕಾಂದಹಾರ್ಗೆ 12 ಗಂಟೆ ಊಟಕ್ಕೆ ಬನ್ನಿ. ದ ವರ್ಲ್ಡ್ ಫೇಮಸ್ ಅನಾರ್ ಗಾರ್ಡನ್ ಅಥವಾ ದಾಳಿಂಬೆಯ ತೋಟವನ್ನ ನೋಡೋದಿಕ್ಕೆ ಈ ಒಂದು ಸುಂದರವಾದ ಸಾಸ್ಗಾರ್ ಆಟೋದಲ್ಲಿ ಹೋಗುವಂತಹ ಪ್ರಯತ್ನವನ್ನ ನಾವು ಇವಾಗ ಮಾಡ್ತಾ ಇದೀವಿ. ನೋಡಿ ಹೆಂಗಿದೆ ಆಟೋ ನಮ್ದು, ಒಳಗೆ ಹೆಂಗಿದೆ ನೋಡಿ. ಆಹಾ 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 ಆಹಾ. ಹೇಳ್ತಾ ಇದ್ವಲ್ಲ, ತಾಲಿಬಾನ್ ಲೀಡರ್ ಅಥವಾ ಸ್ಥಾಪಕರಾದ ಮೊಹಮ್ಮದ್ ಒಮರ್ ಅವರ ಮನೆಯ ಕಾಂಪೌಂಡ್ ಅನ್ನ ಪಾಸ್ ಆಗ್ತಾ ಇದೀವಿ. ಬಹಳ ಲಿಟಿಗೇಷನ್ ಜಾಗ, ವಿಡಿಯೋ ಮಾಡ್ಬೋದು ಅಂದ್ರು, ಅದಕ್ಕೋಸ್ಕರ ಈ ಡೋರ್ ನಿಂಗೆ ಎತ್ತಿ ಸೈಲೆಂಟ್ ಆಗಿ ತೋರ್ಸೋಂತ ಪ್ರಯತ್ನ. ಸ್ವಾಗತ ಎಲ್ಲರಿಗೂ ದಾಳಿಂಬೆ ನಗರವಾದ ಕಾಂದಹಾರ್ಗೆ. ಪ್ರಪಂಚದ ಅತ್ಯಂತ ಅಮೋಘವಾದ ಅದ್ಭುತವಾದ ದಾಳಿಂಬೆ ಹಣ್ಣು ಬೆಳೆಯುವಂತಹ ತೋಟಗಳಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಸರ್ಕಲ್ ಅಲ್ಲಿ ದಾಳಿಂಬೆಯನ್ನ ದೇವ್ರ ರೀತಿಯಲ್ಲಿ ಮೂರ್ತಿ ಮಾಡಿ ಇಟ್ಬಿಟ್ಟಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ದಾಳಿಂಬೆ ಈ ಒಂದು ಊರಿಗೆ, ಈ ಒಂದು ಪ್ರಾವಿನ್ಸ್ಗೆ ಎಷ್ಟು ಮುಖ್ಯವಾದ ಬೆಳೆ ಅಂತ. ಇಲ್ಲಿ ಅಫ್ಘಾನಿಸ್ತಾನ ಆಲ್ರೆಡಿ ನಿಮ್ಮ ಗ್ಲೋಬಲ್ ಕನ್ನಡಿಗ ವರ್ಲ್ಡ್ ಫೇಮಸ್ಸು. ನಮ್ಮ ವಿಡಿಯೋನ ನೋಡಿ, ಅಂದರೆ ನಮ್ಮ ಕೈಲಾಶ್ ವಿಡಿಯೋಲಿ ನನ್ನ ಗುರುತಿಸಿ ನಮ್ಮ ಸ್ನೇಹಿತರು ಇಲ್ಲಿ ನಿಲ್ಲಿಸಿದ್ರು. ಅವ್ರದ್ದೇ ಅನಾರ್ ಗಾರ್ಡನ್ ಇದೆಯಂತೆ. ಆ ಅನಾರ್ ಗಾರ್ಡನ್ ಇವಾಗ ನೋಡೋದಕ್ಕೆ ಹೋಗ್ತಾ ಇದೀವಿ. ಅವ್ರನ್ನ ಮೀಟ್ ಮಾಡೋಣ. ನಿಮ್ಮ ಹೆಸರೇನು? व्हाट इज योर नेम? फरीद जी. आप तो बिल्कुल हमारे जैसे इंडियन जैसे दिखते हो. हाँ, फरीद भाई. और आप? रहमान ರಾಮ್. ಓಕೆ, ನಮಸ್ತೆ ನಮಸ್ತೆ. ನಮ್ಮ ಸ್ನೇಹಿತರು ಬಹಳ ಒಂದು ಉತ್ತಮವಾದ ಮಾತು ಹೇಳಿದ್ರು. ಇವತ್ತುವರೆಗೂ ಅಫ್ಘಾನಿಸ್ತಾನದಲ್ಲಿ ಅತ್ಯಂತ ಹೆಚ್ಚು ಯುದ್ಧ ಆಗಿರೋದು ನಾವು ಇರುವಂತಹ ಕಂದಹಾರ್ ಭೂಮಿಯಲ್ಲೇ. ಆದರೆ ಅತ್ಯಂತ ಹೆಚ್ಚು ಮಜಾ ಮಾಡೋದು ಕೂಡ ಇದೇ ಕಂದಹಾರ್ ಜನಗಳಂತೆ. ಪಿಕ್ನಿಕ್ ಅಂದರೆ ಕಂದಹಾರಿ ಜನಗಳಿಗೆ ತುಂಬ ಇಷ್ಟ. ಟ್ರಾವೆಲ್ ಮಾಡೋದು ಅಂದರೆ ಕಂದಹಾರಿ ಜನಗಳಿಗೆ ತುಂಬ ಇಷ್ಟ. ಎಲ್ಲ ಕಡೆ ಹೋಗ್ತಾರೆ, ಸುತ್ತಾಡ್ತಾರೆ, ಎಂಜಾಯ್ ಮಾಡ್ತಾರೆ. ನಾವು ನೋಡಿದ್ವಲ್ಲ, ಫ್ರೈಡೇ ಆದರೆ ಎಲ್ಲ ಕಡೆ ಹಾಸಿಗೆ ಹಾಸ್ಕೋತಾರೆ, ಕೂತ್ಕೋತಾರೆ, ಪಬ್ಲಿಕಲ್ಲಿ ಪಿಕ್ನಿಕ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಟೀ ಕುಡಿತಾರೆ, ಸ್ನೇಹಿತರ ಜೊತೆ ಊಟ ತಿಂಡಿ ಮಾಡ್ತಾರೆ. ಆ ರೀತಿ ಒಂದು ಕಲ್ಚರು ಕಂದಹಾರಲ್ಲಿ ಮಾತ್ರ ನಿಮಗೆ ಸಿಗೋದು ಅಂತ ಸ್ನೇಹಿತರು ಹೇಳ್ತಾರೆ. ಅದು ಬಹಳ ಖುಷಿ ಆಯಿತು ಕೇಳಿ. ಲೈಫಲ್ಲಿ ಬರೀ ದುಡಿದ್ರೆ ಏನು ಪ್ರಯೋಜನ, ದುಡಿದ ಮೇಲೆ ಅದಕ್ಕೆ ತಕ್ಕಂತೆ ಎಂಜಾಯ್ ಕೂಡ ಮಾಡಬೇಕು ಅಲ್ವಾ. ಎದುರುಗಡೆ ನೀವು ನೋಡ್ತಿರೋ ಸ್ನೇಹಿತರು ಎಲ್ಲ ತಾಲಿಬಾನರು. ಈ ಒಂದು ಊರಿನ ಗವರ್ನರು ಅವರು ನಮ್ಮನ್ನು ನೋಡ್ಬಿಟ್ಟು ಅಲ್ಲಿ ಹಾಸಿಗೆ ಹಾಸ್ಬಿಟ್ಟು ಕರ್ಸರಿ ಅವ್ರನ್ನ ಅಂದರು. ನಾವು ಏನು ಮಾತಾಡ್ತಾರಪ್ಪ, ಬೈತಾರಪ್ಪ ಅಂದರೆ ಕೂರಿಸಿ ಮಾತಾಡಿಸಿ ನಿಮಗೆ ತೊಂದರೆ ಕೊಡೋಕ್ಕಲ್ಲ ಕರೆದಿದ್ದು, ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳೋಣ ಅಂತ. ನಮಗೆ ಬಹಳ ಖುಷಿ ಇದೆ ನೀವು ನಮ್ಮ ದೇಶಕ್ಕೆ ಬಂದಿರೋದು. ಎಂಜಾಯ್ ಮಾಡಿ. ನನ್ನ ಫೋನ್ ನಂಬರ್ ತಗೊಳ್ಳಿ, ಏನೇ ಇದ್ರು ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ, ಏನ್ ತಲೆ ಕೆಡ್ಸ್ಕೊಂಡು ಹೋಗ್ರಿ ಅಂದ್ರು. ಈಗ ಅಫಿಷಿಯಲಿ ದಾಳಿಂಬೆ ಹಣ್ಣಿನ ಆರ್ಚರ್ಡ್ಗೆ ಬರ್ತಾ ಇದೀವಿ. ಅಷ್ಟು ಸುಲಭದ ಮಾತಲ್ಲ ಬರೋದು. ಇಲ್ಲಿ ಪ್ರೈವೇಟ್ ಆಗಿರುತ್ತೆ, ಪರ್ಮಿಷನ್ಸ್ ಇರಲ್ಲ. ಆದ್ರೂ ನಮ್ಮ ಸ್ನೇಹಿತರು ಮ್ಯಾನೇಜ್ ಮಾಡಿ ಕೊಡ್ಸಿದ್ದಾರೆ ಪರ್ಮಿಷನ್. ಬನ್ರಿ, ನಿಮ್ಗೆ ದಾಳಿಂಬೆ ಹಣ್ಣಿನ ತೋಟದಲ್ಲಿ ರಾಶಿ ರಾಶಿ ದಾಳಿಂಬೆಯನ್ನ ತೋರಿಸುವೆ. ಇಷ್ಟೋ ದಾಳಿಂಬೆ ಹಣ್ಣು ನನ್ನ ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಗುರು. ಈ ರೇಂಜ್ಗೆ ದಾಳಿಂಬೆ ಹಣ್ಣು, ಈ ರೇಂಜ್ಗೆ ಅಯ್ಯಯ್ಯೋ ಓಡೋಗ್ತೀನಿ ದಾಳಿಂಬೆ ಹಣ್ಣು ನೋಡೋದಕ್ಕೆ ಓಡೋಗ್ತೀನಿ. ಯಪ್ಪ, ಎಷ್ಟು ದಾಳಿಂಬೆ ಹಣ್ಣಿದೆ ರೀ. ವಾವ್ 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 ವಾವ್. ಲೈಫಲ್ಲಿ ಇಷ್ಟೊಂದು ದಾಳಿಂಬೆ ಹಣ್ಣು ಒಂದೇ ಜಾಗದಲ್ಲಿ ಯಾವತ್ತೂ ನೋಡಿಲ್ಲ ಗುರು. ಜಗತ್ತಿನ ಅತ್ಯಂತ ಅಮೋಘವಾದ ದಾಳಿಂಬೆ ಹಣ್ಣಿನ ಜಾಗಕ್ಕೆ ಸ್ವಾಗತ. ನಾವಿದ್ವಿ ಕಂದಹಾರ್ ನಗರದಲ್ಲಿ. ಇಲ್ಲಿ ಹೆಂಗೆ ದಾಳಿಂಬೆ ಹಣ್ಣನ್ನು ಕಿತ್ತ ನಂತರ ಜೋಡಿಸ್ತಾರೆ ಅಂತ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮಾವಿನ ಹಣ್ಣನ್ನು ನಾವು ಹುಲ್ಲಿನ ಕೆಳಗಡೆ ಇಡ್ತೀವಲ್ಲ, ಸ್ವಲ್ಪ ಬಿಸಿಯಾಗಿ ಚೆನ್ನಾಗಿ ಹಣ್ಣಾಗಲಿ ಅಂತ, ಅದೇ ರೀತಿ ಇಲ್ಲೂ ಕೂಡ ಇಟ್ಟಿದ್ದಾರೆ. ನೋಡಿ 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 ನೋಡ್ರಿ ಇಲ್ಲಿ. ಅಯ್ಯೋ, ಇಲ್ಲಿಂದ ನೋಡಿ ಎಷ್ಟಿಟ್ಟಿದ್ದಾರೆ ನೋಡಿ ಇಲ್ಲಿ. ಇಲ್ಲಿಂದ ಅಲ್ಲಿವರೆಗೂ ಸಂಪೂರ್ಣವಾಗಿ ಎಲ್ಲ ಕಡೆನೂ ದಾಳಿಂಬೆ ಹಣ್ಣು. ಒಂದೊಂದು ಎಷ್ಟು ದಪ್ಪ ಇದೆ ನೋಡಿ. ಇದು 3rd ಕ್ವಾಲಿಟಿ. ಇದೇ ಫಸ್ಟ್ ಕ್ವಾಲಿಟಿ ಆದರೆ ಇದಕ್ಕಿಂತ ದೊಡ್ಡದಾಗಿರುತ್ತೆ, ಇದಕ್ಕಿಂತ ಕೆಂಪದಾಗಿರುತ್ತೆ. ಇದರ ಮೇಲೆ ಒಂದು ಸ್ವಲ್ಪನೂ ಕರೆಗಳಿರಲ್ಲ. ಈಗ ದಾಳಿಂಬೆ ತೋಟದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಕೂತ್ಕೊಂಡು ದಾಳಿಂಬೆ ಹಣ್ಣನ್ನು ಸವಿತೀವಿ.
ಚಿಕ್ಕ ಮಕ್ಕಳು ನನ್ನ ಜೊತೆಗೆ ಫೋಟೋ ಬೇಕಂತೆ. ನೋಡಿ ಕ್ಯಾಮ್ರಾ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಫೋಟೋ ತೆಗಿತಾರೆ ನಮ್ಮದು. ಓಕೆ, ಫೋಟೋಗ್ರಾಫರ್ಸು ಚಿಕ್ಕವರು ಎಷ್ಟು ಚೆನ್ನಾಗಿ ತೆಗಿತಾರೆ ಫೋಟೋನ. ವಾವ್, ಸೊ ನೈಸ್ ನೈಸ್ ನೈಸ್. ತಶಕೋರ್, ದಾಳಿಂಬೆ ಹಣ್ಣಿನ ಬೆನಿಫಿಟ್ಸ್ ಬಗ್ಗೆ ಎಷ್ಟೋ ಮಾತುಗಳಿವೆ. ಆಯುರ್ವೇದದಲ್ಲಿ ಕೂಡ ಇದರ ಉಲ್ಲೇಖ ಇದೆ. ನೋಡಿ, ದಾಳಿಂಬೆ ಹಣ್ಣಿನ ಯಾವ ಭಾಗ ಕೂಡ ವೇಸ್ಟ್ ಆಗಲ್ಲ. ಒಳಗಿನ ಹಣ್ಣಲ್ಲಿ ಜ್ಯೂಸ್ ಮಾಡ್ಬೋದು, ಹಾಗೆ ತಿನ್ಬೋದು. ಅದಾದಮೇಲೆ ಅದರೊಳಗಿರೋ ಬೀಜ ಇದೆಯಲ್ಲ, ಆ ಬೀಜವನ್ನು ಕೂಡ ಬಳಕೆ ಮಾಡಲಾಗತ್ತೆ ಆಯುರ್ವೇದದಲ್ಲೇ. ಹಾಗೆ ಇನ್ನು ಸಾಕಷ್ಟು ಅಡಿಗೆಗಳಲ್ಲಿ. ಮೇಲೆ ಇರುವಂತಹ ಸಿಪ್ಪೆ ಕೂಡ ಬಹಳ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥದ್ದು. ಆಮೇಲೆ ಈ ಒಂದು ಸಿಪ್ಪೆಯಿಂದ ಸಾಬೂನ್ ಅಥವಾ ಸೋಪನ್ನು ಕೂಡ ಮಾಡ್ತಾರೆ, ಅದು ಕೂಡ ವಿಶೇಷ. ಇದೇ ಕಾಂದಹಾರಲ್ಲಿ ಮಾಡ್ತಾರೆ ಆ ಸೋಪನ್ನು, ತುಂಬ ಒಳ್ಳೆಯದಂತೆ ಈ ಸೋಪು. ಸೊ ಅದ್ರದ್ದು ಬಗ್ಗೆ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅದರ ಅರ್ಥ ದಾಳಿಂಬೆ ಹಣ್ಣಿನ ಯಾವ ಭಾಗ ಕೂಡ ವೇಸ್ಟ್ ಇಲ್ಲ. ಕಲ್ಪವೃಕ್ಷ ಥರ ಪ್ರಕೃತಿಯ ಗಿಫ್ಟು ನಮಗೋಸ್ಕರ. ಇದ್ರ ಜ್ಯೂಸ್ ಜಾಸ್ತಿ ಕುಡಿಬಾರ್ದು, ಯಾಕಂದರೆ ತುಂಬ ಸ್ಟ್ರಾಂಗು. ಬಿ ಪಿನ ಸಡನ್ನಾಗಿ ಲೋ ಮಾಡಿಬಿಡುತ್ತೆ. ಹೆಂಗೆ ಅಂದರೆ ಮಧ್ಯಾಹ್ನ ಕುಡಿದ್ಮೇಲೆ ತಲೆ ದಿಮ್ ಅಂತ ಇತ್ತು. ಯಾಕಪ್ಪ ಹಿಂಗೆ ಅನ್ನಿಸ್ತಾ ಇದೆ ಅಂತ ಆಮೇಲೆ ಯೋಚನೆ ಮಾಡಿದೆ. ಅಂದರೆ ಜಾಸ್ತಿ ಕುಡಿಬಾರ್ದಂತೆ, ಲಿಮಿಟಾಗಿ ಕುಡಿಬೇಕಂತೆ. ಮತ್ತು ನೀರನ್ನು ಬೆರೆಸ್ಕೊಂಡು ಕುಡಿಬೇಕಂತೆ. ನಾವು ಸಿಗ್ತಾಯಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿರೋದು ಕುಡಿದ್ಬಿಟ್ವಿ ಡೈರೆಕ್ಟಾಗಿ. ಅದು ಒಂದು ಪೂರ್ತಿ ಜಗ್ಗು ಒಳ್ಳೇದಲ್ಲ ಅಷ್ಟೊಂದು ಕುಡಿಯೋದು. ಲಿಮಿಟಲ್ಲಿ ಸ್ವಲ್ಪ ಕುಡಿಬೇಕು. ರೈತರಾದ ಶಾಜಾನ್ ಇದ್ದಾರೆ. ಇವರು ಈ ಒಂದು ದಾಳಿಂಬೆಯ ಗಾರ್ಡನನ್ನು ಇವ್ರು ಚಿಕ್ಕ ಹುಡುಗನಿಂದ ನೋಡ್ಕೋತಾ ಇದ್ದಾರಂತೆ. ಭಾಳ ಖುಷಿ ಆಯಿತು ಈ ವಿಷಯನ ಕೇಳಿ. ಆಮೇಲೆ ಇವರು ದಾಳಿಂಬೆ ಮರದ ಬಗ್ಗೆ ಸಾಕಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು. ಒಂದು ಸರಿ ಒಂದು ದಾಳಿಂಬೆ ಮರವನ್ನು ಹಾಕಿದ್ರೆ ಅದು ಆಲ್ಮೋಸ್ಟ್ 70-80 ವರ್ಷ ಇರೋದಂತೆ. ಈ ಒಂದು ಏನು ಮರ ನೋಡ್ತಾ ಇದ್ದೀರಾ, ಇದು ಆಲ್ಮೋಸ್ಟ್ ಇವರ ತಾತ ಹಾಕಿದ ಮರ ಅಂತೆ. ಅಂದರೆ ಆಲ್ಮೋಸ್ಟ್ 150 years का है. परदादा मीन्स मुत्ताता, ग्रेट ग्रैंड फादर. 60 तो ये हो गए, 60 इनके बाप ने जिया होगा और 200 साल उतना उसके दादा ने जिया होगा और उतना उसके दादा ने जिया होगा, तो ऑलमोस्ट 200 साल हो गया. ಸೊ ಆಲ್ಮೋಸ್ಟ್ ಈ ಮರ 200 ವರ್ಷದ ಹಳೆಯ ಮರ ಇವತ್ತಿಗೂ. तो आज भी आता है इसमें पोमोग्रेनेट. 200 ವರ್ಷ ಆದರೂ ಇದರಲ್ಲಿ ಹಣ್ಣು ಬರುತ್ತಂತೆ. ಇದು ಯಾವ ಥರ ಮರ ರೀ ಅಂದರೆ? ಓ ಹೌದು, ಇದೆಯಲ್ಲ. ಅದರ ಅರ್ಥ ಏನಪ್ಪ ಅಂದರೆ, ದಾಳಿಂಬೆ ಮರ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಹಾಕ್ಬಿಟ್ಟ ಅಂದರೆ ಜೀವನ ಪೂರ್ತಿ ಅದರ ಫಲವನ್ನು ತಗೊಳ್ಬೋದು. ಇಂಥ ಮಹಾನ್ ರೈತರು ಇವೆಲ್ಲ ಫಸಲಿಗೆ ಕಾರಣ. ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದನೂ ಲೇಬರ್ ಮಾಡಿಕೊಂಡು ಇಡೀ ತೋಟಗಳನ್ನ ಮೇಂಟೈನ್ ಮಾಡೋದಾಗಲಿ. ಅದಾದಮೇಲೆ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಇದಕ್ಕೆ ಚೆನ್ನಾಗಿ ನೀರು ಕೊಡಬೇಕಂತೆ. ಆದರೆ ಈ ಸೀಸನಲ್ಲಿ ನೀರು ಬರ್ತಾ ಇಲ್ದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಹೇಳ್ತಾಯಿದ್ರು. ಭಾಳ ಖುಷಿ ಆಯಿತು ನಿಮ್ಮ ಸರ್ವಿಸ್. ಹೋಗೋಣ ಅಲ್ಲಿಗೂ ಹೋಗೋಣ. ಬಟ್ ನಿಮ್ಮ ಸರ್ವಿಸ್ಗೆ ಧನ್ಯವಾದ. ಚಾಚನ್ಗೊಂದು ಪ್ರಶ್ನೆ ಕೇಳಿದೆ, ನೀವು ಅನಾರ್ ತಿಂತೀರಾ ಇಲ್ವಾ ಅಂತ. ಅದಕ್ಕೆ ಸಾಕಾಗ್ಬಿಟ್ಟಿದೆ ನನ್ನ ಜೀವನದಲ್ಲಿ. ದಾಳಿಂಬೆ ನೋಡಿ ಮುಟ್ಟೋದು ಇಲ್ಲ ಅಂದರು. ಓಕೆ, ಈಗ ಇನ್ನೊಂದು ತೋಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚೋಟು ಕ್ಯಾಮ್ರಾಮನ್ ಅವಾಗಿಂದ ನಮ್ಮನ್ನ ಸೆರೆ ಹಿಡಿತಾ ಇದ್ದಾನೆ. ಒಳ್ಳೇದಾಗ್ಲಿ ಕಣೋ ನಿನ್ನ ಫೋಟೋಗ್ರಫಿಗೆ. ಇವಾಗ ಇನ್ನೊಂದು ತೋಟವನ್ನು ತೋರಿಸ್ತಾರೆ, ಬನ್ನಿ ಹೋಗೋಣ. ಬನ್ನಿ ಇನ್ನು ದಾಳಿಂಬೆ ತೋರಿಸಿರೋದು ಮುಗ್ದಿಲ್ಲ. ಅಯ್ಯೋ, ತಂದು ಸುರಿತಾ ಇದ್ರಲ್ರಿ ದಾಳಿಂಬೆನ. ನೋಡಿ, ಎಲ್ಲ ಬಾಕ್ಸ್ ಮಾಡಿ ಬೇರೆ ಬೇರೆ ಕಡೆ ಹೋಗೋದಿಕ್ಕೆ ತಯಾರಿ ಮಾಡ್ತಾ ಇದಾರೆ. ಈ ಹುಡುಗ ಆರಾಮಾಗಿ ಕುತ್ಕೊಂಡು ದಾಳಿಂಬೆ ತಿಂತಾ ಇದ್ದಾನೆ. ಸಲಾಮ್. These are different qualities. So you degrade according to different qualities. आ जाओ, जो सबसे अच्छा क्वालिटी. ಎಲ್ಲದಕ್ಕಿಂತ ಬೆಸ್ಟ್ ಕ್ವಾಲಿಟಿಯ ದಾಳಿಂಬೆ ಹಣ್ಣು ಈ ಕಡೆ ಜೋಡಿಸಲಾಗಿದೆ. ನೋಡಿ ಇಲ್ಲಿ ನೋಡೋಕೆ ಖುಷಿ ಆಗತ್ತೆ ರೀ ದಾಳಿಂಬೆ ಹಣ್ಣನ್ನ. ಇದು ನೋಡಿ ಎಷ್ಟು ದೊಡ್ಡದಿದೆ. ಈ ಒಂದು ದಾಳಿಂಬೆ ಗಿಡದಲ್ಲಿ ಇರುವಂತ ಹಣ್ಣನ್ನ ತೋರಿಸುವಂತಹ ಪ್ರಯತ್ನ. सुराख लेते थे, इधर जूस निकालते थे, फिर उसको हवा छोड़ देते. नहीं, हवा देते थे, फिर ಚಿಕ್ಕ ಮಕ್ಕಳಾಗಿದ್ದಾಗ ಇವರೆಲ್ಲ ಇದನ್ನ ಅಮ್ಕೋರಂತೆ. ಅಮಕ್ಬಿಟ್ಟು ಇದರಿಂದ ತೂತ ಮಾಡಿ ಜ್ಯೂಸ್ ಕುಡಿಯೋರಂತೆ. ಮತ್ತು ಅದೇ ತೂತಕ್ಕೆ ಗಾಳಿ ಹೊಡೆದ್ಬಿಟ್ಟು ದಪ್ಪ ಮಾಡಿ ಬಿಟ್ಬಿಡೋರಂತೆ.
ಮಕ್ಕಳ ಆಟ ನೋಡಿ, ಎಷ್ಟು ಫಲವತ್ತಾಗಿದೆ ಈ ಒಂದು ಗಿಡ ಅಂತ. ಎಲ್ಲೆಲ್ಲೂ ದಾಳಿಂಬೆ ಹಣ್ಣು ಬಿಟ್ಟಿದೆ, ಗೊಂಚಲು. ಇಷ್ಟೊಂದು ದಾಳಿಂಬೆ ಹಣ್ಣನ್ನು ಒಂದೇ ಮರದಲ್ಲಿ ನೋಡಿರೋದು ಬಹಳ ಅಪರೂಪ. ನಾನಂತೂ ನೋಡಿಲ್ಲ ಯಾವತ್ತೂ. ವಾ, ಇದ್ರ ಸೈಜ್ ನೋಡಿ, ಇದು ಇಲ್ಲಿ ನೋಡಿ ಗೊಂಚಲು. ವಾವ್, ತುಂಬಾ ಚೆನ್ನಾಗಿದೆ ರೀ. ಎಲ್ಲೆಲ್ಲೂ ದಾಳಿಂಬೆ. ಒಂದು ಮರದಲ್ಲಿ ಎಷ್ಟು ದಾಳಿಂಬೆ ಹಣ್ಣುಗಳಿವೆ ಅಂತ, ಎಷ್ಟು 100. ಅದು ಎಲ್ಲ ಒಂದೊಂದು kg ಇದೆ ಆಲ್ಮೋಸ್ಟ್ ಸೈಜು. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಬಿಸಿಲು ಇದಕ್ಕೆ ಸಾಕಷ್ಟು ಬೀಳಬೇಕು. ಬಿಸಿಲು ಬೀಳಲಿಲ್ಲ ಅಂದರೆ ನೋಡಿ ಹಣ್ಣು ಯಾವ ಥರ ಆಗ್ಬಿಡುತ್ತೆ ಅಂತ. ಸೊ ಇದು ಫೇಲ್ಯೂರು. ಇಲ್ಲಿ ಈ ಗಿಡ ಏನು ನೋಡ್ತಾ ಇದ್ದೀರಾ, ಇದು ವೇಸ್ಟು. ಒಳಗಿರೋ ಹಣ್ಣು ಕೆಂಪಾಗೇ ಇದೆ, ಆದರೆ ಆಚೆ ಕಡೆಯಿಂದ ಅದು ಕೆಂಪಾಗಿಲ್ಲ. ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತಿಲ್ಲ, ಬಟ್ ಆಚೆ ಕಡೆಯಿಂದ ನೋಡಿ ಹೆಂಗಿದೆ ಅಂತ. ಅದೇ ಇದ್ರ ಪ್ರಾಬ್ಲಮ್ಮು. ಅಂದರೆ ಸರಿಯಾದ ಸೂರ್ಯನ ಕಿರಣ ಈ ಒಂದು ಗಿಡಗಳಿಗೆ ಬಹಳ ಅವಶ್ಯಕ. ಇಲ್ಲಿ ಹೆಂಗೆ ಕುತ್ಕೊಂಡು ಕೀಳ್ತಾರೆ ನೋಡಿ, ಇದನ್ನ ಬಹಳ ನಾಜೂಕಾದ ಕೆಲಸ. ಸ್ವಲ್ಪ ಸಪೂರ್ವಾಗಿರ್ಬೇಕು, ದೊಡ್ಡದಾಗಿದ್ರೆ ಅಷ್ಟೇ ಕತೆ. ಉಯ್, ಕ್ಯಾಚ್. ಓಕೆ, ಕ್ಯಾಚ್. ಮುಜೆ ಬಿಡಾಲೋ, ಕ್ಯಾಚ್. ಕ್ಯಾಚ್. ಒಂದು ಹಾಕಿದ್ರೆ ಎಲ್ಲ ಕ್ಯಾಚ್. ಐ ತಗೋರು 3. ವಾವ್, ದೊಡ್ಡದು ಎಲ್ಲನೂ ನೋಡಿ. ಎಲ್ಲ ಸ್ನೇಹಿತರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಮ್ಯೂಸಿಕ್ ಹಾಕೊಂಡಿದ್ದಾರೆ. ಇಲ್ಲಿ ಕ್ವಾಲಿಟಿ ಪ್ರಕಾರ ಪ್ರತಿಯೊಂದನ್ನು ಜೋಡಿಸ್ತಾ ಬಂದಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಪ್ರಪಂಚದ ಅತ್ಯಂತ ಉನ್ನತ ಮಟ್ಟದ ದಾಳಿಂಬೆ ಹಣ್ಣನ್ನ. ನನ್ನ ಕೈಯಲ್ಲಿದೆಯಲ್ಲ, ಇದು ಆಲ್ಮೋಸ್ಟ್ 3/4 kg ಇದೆ. ಇದರ ದರವನ್ನು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ನಾವು ಕೂಡ ಯಾವತ್ತೂ ಈ ಥರ ಒಂದು ದಾಳಿಂಬೆ ಹಣ್ಣನ್ನು ಇವತ್ತುವರೆಗೂ ತಿನ್ನೋಕ್ಕಾಗಿಲ್ಲ ಅನಿಸುತ್ತೆ. ಭಾರತ ದೇಶಕ್ಕೆ ಇದು ರಫ್ತಾಗಲ್ಲ. ಇದು ಎಲ್ಲೆಲ್ಲಿಗೆ ಹೋಗುತ್ತೆ? ಯುರೋಪ್ ಹೋಗುತ್ತೆ, ಅಮೇರಿಕಾಗೆ ಹೋಗುತ್ತೆ, ದುಬೈಗೆ ಹೋಗುತ್ತೆ. ನನ್ನ ಜೊತೆಗಿದ್ದಾರೆ ಈ ಒಂದು ಫಾರಮ್ನ ಕಾಂಟ್ರಾಕ್ಟಿಗೆ ತೊಗೊಂಡಿರುವಂತಹ ರೈತರು, ಈ ಒಂದು ಗಾರ್ಡನ್ನ ಮೇಂಟೈನ್ ಮಾಡುವಂತಹ ರೈತರು ಚಾಚಾ. ನಮ್ಮ ಸ್ನೇಹಿತರು ಇಲ್ಲಿ ಕರ್ಕೊಂಬಂದವರು, ಇನ್ನೊಬ್ಬರು ಸ್ನೇಹಿತರು, ಮತ್ತು ಈ ಒಂದು ಫಾರ್ಮಲ್ಲಿ ಕೆಲಸ ಮಾಡುವಂತಹ ದಾಳಿಂಬೆ ಕೆಲಸಗಾರರು. ಯಾವ ಮಟ್ಟಕ್ಕಿದೆ ಈ ಒಂದು ಅನಾರ್ ಅಂದರೆ ನೋಡಿ, ಇದು ಸರಿಸುಮಾರು 3/4 kg ಅಂದರೆ 250 ರೂಪಾಯಿ ಬೀಳುತ್ತೆ. 1 kgಗೆ 400 ಅಫ್ಘಾನಿ ಅಂದರೆ 540ರಿಂದ 600 ರೂಪಾಯಿ ಬೀಳುತ್ತೆ 1 kg ದಾಳಿಂಬೆಗೆ. ಇದು ಹೈಯೆಸ್ಟ್ ಗ್ರೇಡ್ ಕ್ವಾಲಿಟಿ. ಇದನ್ನು ಸಪ್ರೇಟಾಗಿ ಪಿಕ್ ಮಾಡಿ ಪ್ಯಾಕ್ ಮಾಡಿ ವಿದೇಶಗಳಿಗೆ ಕಳಿಸ್ಕೊಳ್ಳಲಾಗುತ್ತೆ. ಇದು ಕೇವಲ ಸಾಹುಕಾರರಿಗೆ ಮಾತ್ರ. ಇಲ್ಲಿ ಬೆಳೆಯುವಂತಹ ರೈತ ಕೂಡ ಇದನ್ನು ತಿನ್ನೋದಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ಒಂದೇ ಒಂದು ಹಣ್ಣಿನ ಬೆಲೆ 300 ರೂಪಾಯಿ 350 ರೂಪಾಯಿ ಇದ್ದರೆ ಎಲ್ಲಿ ಅಫೋರ್ಡ್ ಮಾಡೋಕ್ಕಾಗತ್ತೆ ಒಬ್ಬ ಸಾಮಾನ್ಯ ಮನುಷ್ಯ. ಸೊ ಹಣ್ಣನ್ನು ತಿನ್ನೋದಕ್ಕೂ ಕೂಡ ಯೋಗ ಮಾಡ್ಕೊಂಡು ಬಂದಿರಬೇಕು. ಆದರೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಇದೇ ತೋಟಕ್ಕೆ ಬಂದಿದ್ದಾನೆ. ಇದೇ ತೋಟದಲ್ಲಿ ಜಗತ್ತಿನ ಬೆಸ್ಟ್ ಅನಾರನ್ನು ಕೂತ್ಕೊಂಡು ಎಲ್ಲ ಸ್ನೇಹಿತರ ಜೊತೆಗೆ ಆರಾಮಾಗಿ ಚಿಲ್ ಮಾಡಿಕೊಂಡು ತಿಂತಾನೆ. ಇವಾಗ ತೋರಿಸ್ತೀನಿ, ಅದನ್ನು ಕೂಡ ಬನ್ನಿ ಹೋಗುವ. ನನಗೆ ವರ್ಲ್ಡ್ನ ಬೆಸ್ಟ್ ಕ್ವಾಲಿಟಿ ಅನಾರ್ನ ನಮ್ಮ ಸ್ನೇಹಿತರು ಗಿಫ್ಟಾಗಿ ಕೊಟ್ಟರು. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ತಶಕೋರ್. ಬೆಳೆದಿರೋ ರೈತರ ಕೈಯಲ್ಲಿ ದಾಳಿಂಬೆ ತಿನ್ನುವಂತಹ ಭಾಗ್ಯ. ಸೊ ಈ ದೇಶದಲ್ಲಿ ದಾಳಿಂಬೆ ಹಣ್ಣನ್ನು ತಿನ್ನೋದು ಕೂಡ ಒಂದು ಗ್ರ್ಯಾಂಡ್ ಕಾರ್ಯಕ್ರಮ. ಈಗ ನಮಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪುಣ್ಯ. ತಿನ್ನೋದಕ್ಕೆ ತಂದಿರೋ ತಟ್ಟೆಗಳ ಸೈಜು ನೋಡ್ರಿ. तीन ही अनार दिए, यहाँ तो बहुत सारे अनार लाके रख दिए. ತಾತ ಎಷ್ಟೊಂದು ಹಾಕಿದ್ರು ನೋಡಿ. ಬಾಯಲ್ಲಿ ಮಾವಿನ ಹಣ್ಣು ಥರ ಕೂಡ. ಅಯ್ಯೋ ಏನಲ್ರಿ ಇದು, ದಾಂತೆ ಹತೋಡ. ಬಾಯಲ್ಲೇ ಓಪನ್ ಮಾಡಿಬಿಡ್ತಾರೆ ನೋಡಿ ಇವರು. ಅಷ್ಟೇ ನಾವು ಅದಕ್ಕೇನೇನೋ ಸ್ಟೈಲ್ ಮಾಡ್ತೀವಲ್ಲ, ಅವಂಗೆ ಏನಿಲ್ಲ, ಬಾಯಿ ಹಾಕೋದು ತಿಂತಾ ಇರೋದೆ. ದಿಂಬು ಹಾಸಿಗೆ ಎಲ್ಲ ತಂದ್ಬಿಟ್ರು ಪಾಪ ನಮಗೋಸ್ಕರ. ಆತ ನೋಡ್ರಿ ಎಷ್ಟು ತಂದು ಆಗ್ತಾ ಇದಾರೆ. ಈ ಹಿಂಗೂ ಹಣ್ಣು ತಿನ್ಬೋದ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನಾನಂತೂ ಹಿಂಗೆ ಕೂತ್ಕೊಂಡು ಹಣ್ಣು ತಿಂದಿರೋದು ಎಲ್ಲೂ ನೋಡಿಲ್ಲ. ಇದರ ಭಾಗ ಆಗಿರೋದು ಒಂದು ರೀತಿಯ ಗೌರವ. ಇವರೆಲ್ಲ ಕೂರಿಸ್ಕೊಂಡು ನಮ್ಮನ್ನು
ಹಣ್ಣು ತಿನ್ನಿಸ್ತಾ ಇದ್ದಾರೆ. ಅದೇ ಹಣ್ಣಿನ ತೋಟದಲ್ಲಿ ಅಂದರೆ ಅದೊಂದು ರೀತಿಯ ಗೌರವ. ದಾಳಿಂಬೆ ತೋಟದ ಅನುಭವ ತುಂಬ ಮನಸ್ಸು ಮುಟ್ತು. ಇಲ್ಲಿನ ಜನರ ಕಥೆಗಳು, ಇಲ್ಲಿಯ ರೈತರ ಜೀವನ ಪ್ರತಿಯೊಂದು ನೀವು ನೋಡಿದ್ರಿ. ಹಾಗೆ ಸಾಕಷ್ಟು ದಾಳಿಂಬೆ ಹಣ್ಣುಗಳನ್ನು ಕೂಡ ನೋಡಿದ್ರಿ. ನಾನಂತೂ ಹೊಟ್ಟೆ ತುಂಬುವಷ್ಟು ದಾಳಿಂಬೆ ಹಣ್ಣನ್ನು ತಿಂದೆ ಇವತ್ತು. ಎಲ್ಲ ಥ್ಯಾಂಕ್ಸ್ ನಮ್ಮ ಸ್ನೇಹಿತರಿಗೆ. ಸಡನ್ನಾಗಿ ರೋಡಲ್ಲಿ ಸಿಕ್ಕಿ ಭಾಳ ಪ್ರೀತಿಯಿಂದ ಕರ್ಕೊಂಬಂದು ತೋರಿಸಿದ್ದಕ್ಕೆ ಧನ್ಯವಾದ. ನಮಗೆ ದಾಳಿಂಬೆ ತೋಟ ತೋರಿಸಿದಂತಹ ಸ್ನೇಹಿತರ ಮನೆಗೆ ಬಂದಿದ್ದೀವಿ ಟೀ ಕುಡಿಯೋದಕ್ಕೆ. ಅವರ ಗೆಸ್ಟ್ ಆಫೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲೇ ಗೊತ್ತಾಗುತ್ತೆ ಅಫ್ಘಾನಿಸ್ತಾನದಲ್ಲಿ ಕೇವಲ ಅನಕ್ಷರಸ್ಥರಿಲ್ಲ, ಬಹಳಷ್ಟು ಬುದ್ಧಿವಂತರಿದ್ದಾರೆ ಅಂತ. ಎಷ್ಟು ಪುಸ್ತಕ ಭಂಡಾರ ಇದೆ ನೋಡಿ, ಎಷ್ಟು ದೊಡ್ಡ ಪುಸ್ತಕ ಭಂಡಾರ. ಥರಥರವಾದ ವಿಧ ವಿಧವಾದ ಪುಸ್ತಕಗಳು, ಆ್ಯಂಟಿಕ್ ಪೀಸು, ಆ್ಯಂಟಿಕ್ ರೇಡಿಯೋ, ವಾಟರ್ ಹೀಟರು, ತುಂಬ ಒಳ್ಳೆ ಕಲೆಕ್ಷನ್ ಮಾಡಿದ್ದಾರೆ. ಇದು ಇವರು ತಂದೆ ಶುರು ಮಾಡಿದಂತೆ. ತುಂಬ ಚೆನ್ನಾಗಿದೆ ಜಾಗ. ಹಳೆ ತುಪಾಕಿಗಳು ಪ್ರತಿಯೊಂದನ್ನು ನೋಡ್ಬೋದು. ನೋಡಿ ಹೆಂಗಿದೆ ಜಾಗ, ಸಖತ್ತಾಗಿದೆ. ಇವಾಗಷ್ಟೇ ಟೀ ಕರೆದ್ರು. ಟೀ ಜೊತೆಗೆ ಡ್ರೈ ಫ್ರೂಟ್ಸ್ ಇಲ್ಲಿಂದ ಅಲ್ಲಿವರೆಗೂ ಜೋಡಿಸಿದ್ದಾರೆ. ಚೆನ್ನಾಗಿದೆ ಮನೆ. ನೋಡಿ ಸ್ನೇಹಿತರು ರಾತ್ರಿ ಊಟಕ್ಕೆ ಕರ್ಕೊಂಬಂದಿದ್ದಾರೆ. ಪ್ಲೇಟರ್ ಕೊಡಿಸಿದ್ದಾರೆ. ಹೆಂಗಿದೆ ನೋಡ್ರಿ ಈ ಪ್ಲೇಟರು. ಇದರಲ್ಲಿ ಏನೇನು ಚಿಕನ್ನು, ಮಟನ್ನು, ಬಿರಿಯಾನಿ ಪ್ರತಿಯೊಂದು ಮಿಕ್ಸ್ ಮಾಡಿದ್ದಾರೆ. ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಯಪ್ಪ, ಇಷ್ಟು ದೊಡ್ಡ ಪ್ಲೇಟನ್ನ ಖಾಲಿ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇದೀನಿ. ಸಖತ್ತಾಗಿರುತ್ತೆ. ಎಲ್ಲರೂ ಸೇರ್ಕೊಂಡಿದೀವಿ. ಸಂಜೆ ಬನ್ನಿ ಎಂಜಾಯ್ ಮಾಡೋಣ ರಾತ್ರಿಯ ಊಟವನ್ನ. ವಾವ್, ನೋಡಿ ಏನೆಲ್ಲ ಇದೆ ಅಂತ. ಓ, ಫಿಶು ಇದೆ ಇದರಲ್ಲಿ. ವೆರಿ ಗುಡ್. ಒಳ್ಳೆ ಹೋಟ್ಲಿಗೆ ಬಂದಿದ್ದೀವಿ ರಾತ್ರಿ.